ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಗಿ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋ. ಅಲ್ಲ, ನಾನು ಏನು ಹೇಳಿದೆ ಅಂತ ನೀವಿಷ್ಟು ನಾಚ್ಕೊಳಕತ್ತೀರಿ? ಅದು ನೀವು ನನ್ನ ನಾನು ನಿಮ್ಮನ್ನ ನನ್ನ ಹೆಂಡತಿ ಅಂದ್ರಲ್ಲ, ಅದಕ್ಕೆ. ಯಾಕ್ರಿ, ನಾನೇನಾದ್ರು ತಪ್ಪು ಹೇಳಿದ್ನೆ? ಇಲ್ಲ. ನೀವು ಯಾವಾಗ ನನ್ನ ಜೀವನದಾಗ ಬಂದರು, ನಮ್ಮಿಬ್ಬರದು ಯಾವಾಗ ಲಗ್ನ ಫಿಕ್ಸ್ ಆತೋ ಅವಾಗ ನೀವು ನನ್ನ ಹೆಂಡತಿ ಆಗ್ಬಿಟ್ರಿ. ಈಗೇನಿದ್ರು ಫಾರ್ಮ್ಯಾಲಿಟಿ ಸಂಬಂಧ ತಾಳಿ ಕಟ್ಟಬೇಕು ಅಷ್ಟೇ. ಅದು ಬೇಡ, ನನ್ನ ಮನೆ ತುಂಬಿಸ್ಕೊಂಡ್ರೆ ಸಾಕು, ನಾನು ಮನೆಗೆ ಬರ್ತೀನಿ ಅನ್ನೋಂಗಿತ್ತಂದ್ರೆ ಈಗ ನಡ್ರಿ ಮನೆಗೆ ಹೋಗೋಣಂತೆ. ಹಾ, ಹಾಗೇನಾದ್ರೂ ಮಾಡಿದ್ರೆ ಅತ್ತೆ ಪೊರ್ಕೆ ತಗೊಂಡು ಹೊಡೆದು ಕಳಿಸ್ತಾರೆ ಅಷ್ಟೇ. ಆಮೇಲೆ ಸ್ವಲ್ಪನೂ ಸಂಸ್ಕಾರ ಇಲ್ದೇ ಇರೋ ಹೆಣ್ಣು ಅಂತ ನನಗೆ ಕೆಟ್ಟ ಹೆಸರು ತರೋದು ನಿಮಗೆ ಇಷ್ಟನಾ? ಇಲ್ರಿ, ನಮ್ಮ ಅವ್ವನ ಆಸೆ ಹಂಗ ಛತ್ರ ಬುಕ್ ಮಾಡಿ 100 ಜನ ಕರೆಸಿ ಅವ್ರ ಆಶೀರ್ವಾದ ತಗೊಂಡ ಮೇಲೆನೆ ನಿಮ್ ಕುತ್ತಿಗೆ ತಾಳಿ ಕಟ್ಟೋದು. ಸಂಧ್ಯಾ ಅವ್ರೆ, ನೀವು ನನ್ನ ಜೀವನದಾಗ ಬಂದ ಮೇಲೆನೆ ನನ್ನ ಜೀವನ ಬದಲಾಗಿತ್ತು. ಹೇಗೆ? ಒಂಟಿ ತನಕ ಡಿವೋರ್ಸ್ ಕೊಟ್ಟು ಸಂತೋಷಕ್ಕೆ ಇನ್ವಿಟೇಷನ್ ಕೊಟ್ಟು ಮನೆಗೆ ಕರ್ಕೊಂಡು ಬಂದಾತು. ಇದೆಲ್ಲ ಆಗಿದ್ದು ನಿಮ್ಮಿಂದನಲ್ಲ. ಹಾಗಿದ್ರೆ ನಾನು ಸಿಗೋಕ್ಕೂ ಮುಂಚೆ ನೀವು ಸಂತೋಷವಾಗಿರ್ಲೇ ಇಲ್ವಾ? ಇರ್ಲೇ ಇಲ್ಲ ಅಂತ ಏನಿಲ್ರಿ, ನಾನು ನನ್ನ ಕರ್ತವ್ಯದ ಜೊತೆ ಯಾವಾಗಲೂ ಖುಷಿಯಾಗೇ ಇರ್ತಿದ್ದೆ. ಆದ್ರೆ ಕುಟುಂಬ ಅನ್ನೋದು ಎಲ್ಲ ಸಂತೋಷಕ್ಕೂ ಮಿಗಿಲಾದದ್ದು ಅಂತ ಹೇಳಿ ನಿಮ್ಮ ಪರಿಚಯ ಆದ್ಮೇಲೆ ಅರ್ಥ ಆಗಿದ್ದು. ನಮ್ಮವ್ವ ಹೇಳ್ತಿದ್ಲು, ಜಗಳನೂ ಮಾಡ್ತಿದ್ಲು, ಲಗ್ನಾಗು ಅಂತ ಹೇಳಿ. ನಾನಂತೂ ಬಿಲ್ಕುಲ್ ಆಗಂಗಿಲ್ಲ ಅಂತಿದ್ದೆ. ಆದ್ರೆ ನೀವು ನನಗೆ ಸಿಕ್ಕ ಮೇಲೆ ನಮ್ಮವ್ವ ಎಷ್ಟು ಖುಷಿಯಿಂದ ಅದಾಳ ಗೊತ್ತಾನೆ. ಅಮ್ಮನಿಗೆ ಮಾತ್ರ ಖುಷಿ ಇರೋದಾ? ನಿಮಗ್ ಖುಷಿ ಇಲ್ವಾ? ಖರೆ ಹೇಳಬೇಕು ಅಂತಂದ್ರೆ ನಮ್ಮ ಅವ್ವನ್ಕಿಂತ ಜಾಸ್ತಿ ನಾನು ಖುಷಿ ಒಳಗದೀನಿ. ನಾನು ಅಷ್ಟೆ. ನನ್ನ ಜೀವನದಲ್ಲಿ ಕಳೆದೋಗಿದ್ ಎಲ್ಲ ಸಂತೋಷ ನೀವ್ ಬಂದ್ಮೇಲೆ ಮತ್ತೆ ಪಡ್ಕೊಂಡೆ. ಹೌದಾ? ಹಂಗಿದ್ರೆ ಎಷ್ಟು ಖುಷಿ ಆಗದಿರಿ? ಅದನ್ನ ಹೇಳಕ್ಕಾಗಲ್ಲ. ಅದನ್ನೊಂದು ಬೇಕಾಗಿರೋ ಪುಸ್ತಕದಲ್ಲಿ ಅಕ್ಷರಗಳ ರೂಪ ಕೊಟ್ಟು ನನ್ನ ಸಂತೋಷನ ಅಚ್ಚಿಳಿಸಿದ್ದೀನಿ. ಅದು ಬರೀ ನನ್ನ ಸಂತೋಷ ಅಲ್ಲ, ನನ್ನ ನೆನಪುಗಳು. ಹೌದಾ? ಹಂಗಿದ್ರೆ ನಾನು ಸಂತೋಷ ನೋಡ್ಬೇಕಲ್ಲ. ಅದು ಸಾಧ್ಯ ಇಲ್ಲ. ಯಾಕ್ರಿ? ನಾನಿರೋವರೆಗೂ ಅದನ್ನ ನೀವ್ ನೋಡಕ್ಕಾಗಲ್ಲ. ಅದನ್ನ ನೀವ್ ನೋಡೋ ದಿನ ನಾನಿರಲ್ಲ. ಸಂಧ್ಯಾ, ಅಯ್ಯೋ, ಗಾಬರಿ ಆಗ್ಬಿಡಿ. ನಾನು ನಮ್ಮ ಮೊಮ್ಮಕ್ಕಳಿಗೆ ಮದ್ವೆ ಮಾಡಿ ಮರಿ ಮೊಮ್ಮಕ್ಕಳನ್ನ ಆರೈಕೆ ಮಾಡಿನೇ ಸಾಯೋದು. ನೋಡ್ರಿ, ಮತ್ತೆ ಸಾಯೋ ಮಾತಾಡಕತ್ತೀರಿ. ಸರಿ 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 ನಾನು ಏನ್ ಹೇಳ್ಬೇಕು ಅಂತ ಹೊರಟಿದ್ದೆ ಅಂದ್ರೆ, ನಾನ್ ನಿಮ್ ಜೊತೆ ಇರೋ ತನಕ ನನ್ ಸಂತೋಷನೆಲ್ಲ ಅದ್ರಲ್ಲಿ ಬರಿತಾ ಹೋಗ್ತೀನಿ. ಅದೀಗ್ಲೇ ನಿಮ್ ಕೈಗೆ ಸಿಕ್ಬಿಟ್ರೆ ನನ್ನ ಇಷ್ಟ ಕಷ್ಟಗಳೆಲ್ಲ ನಿಮಗ್ ಗೊತ್ತಾಗಿ ನೀವ್ ಬೇಕು ಅಂತ ನನ್ನನ್ನ ಸಂತೋಷ ಪಡ್ಸಕ್ ನೋಡ್ತೀರಾ. ಅದ್ ನನಗಿಷ್ಟ ಇಲ್ಲ. ನೀವ್ ನನಗೆ ಅಂತ ಪ್ರತ್ಯೇಕವಾಗಿ ಕಾಳಜಿ ಮಾಡೋದ್ ಬೇಕಾಗಿಲ್ಲ. ನೀವ್ ಕಾಳಜಿ ಮಾಡೋ ರೀತಿಲಿ ನಾನ್ ನನ್ ಸಂತೋಷ ಕಾಣ್ತೀನಿ. ಅದಕ್ಕೆ ಹೇಳಿದ್ದು, ನಾನಿಲ್ದೇ ಇದ್ದಾಗ ಅದು ನಿಮಗ್ ಸಿಕ್ರೇನೆ ಚಂದ. ಹಾಗಾಗಿ ನಾನ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ, ನಿಮ್ ಮೇಲೆ ನನಗಿರೋ ಭಾವನೆ ಎಂತದ್ದು ಅಂತ ನಿಮ್ಗೆ ಎಲ್ಲ ಗೊತ್ತಾಗತ್ತೆ.